ಕೋರ್ಟ್ ಆದೇಶ ಧಿಕ್ಕರಿಸಿ ಡೆಲ್ಲಿಗೆ ಹೋಗಿ ಬಂದರು ಅನ್ನುವಂಥ ಆರೋಪ. ಅಲ್ಲ, ಒಟ್ಟು ಈ ಮಂತ್ರಿಮಂಡಲ ರಚನೆಯಲ್ಲಿ ಆರೋಪಿಗಳನ್ನು, ಕಳಂಕಿತರನ್ನು ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳೋದ್ರ ಮುಖಾಂತರ ರಾಜ್ಯದ ಸಚಿವ ಸಂಪುಟದ ಘನತೆಗೆ ಭಾಳ ದೊಡ್ಡ ಪ್ರಮಾಣದ ಅಗೌರವವನ್ನು ತೋರಿಸುವಂಥ ಕೆಲಸವನ್ನು ಕಾಂಗ್ರೆಸ್ ಇವತ್ತು ಮಾಡಿದೆ. CBI ಸಲ್ಲಿಸಿದಂಥ ಚಾರ್ಜ್ ಶೀಟ್ನಲ್ಲಿ ನೇರವಾಗಿ ನಾಗೇಂದ್ರ ಅವರ ಹೆಸರಿದ್ದರೂ ಕೂಡ ನಾಗೇಂದ್ರ ಅವರನ್ನ ಯಾಕೆ ಸಚಿವ ಸಂಪುಟಕ್ಕೆ ಮತ್ತೆ ತೆಗೆದುಕೊಂಡ್ರು? ಈ ಹಿಂದೆ ಸದನದಲ್ಲೇ ಸ್ವತಃ ಮುಖ್ಯಮಂತ್ರಿಗಳು, ಅವತ್ತಿನ ಮುಖ್ಯಮಂತ್ರಿಗಳು ಉಲ್ಲೇಖ ಮಾಡಿದರು, 89 ಕೋಟಿ ರೂಪಾಯಿ ಹಗರಣ ಆಗಿದೆ, ವಾಲ್ಮೀಕಿ ನಿಗಮದಿಂದ 600ಕ್ಕೂ ಹೆಚ್ಚು ಅಕೌಂಟ್ಗಳಿಗೆ ಹಣ ವರ್ಗಾವಣೆ ಆಗಿದೆ ಅನ್ನೋದನ್ನು ಅವರೇ ಒಪ್ಕೊಂಡಿದ್ರು. ಈ ವರ್ಗಾವಣೆಯಲ್ಲಿ ನೇರ ಪಾತ್ರ ನಾಗೇಂದ್ರ ಅನ್ನುವಂಥದ್ದು ತನಿಖೆಯಲ್ಲಿ ಸ್ಪಷ್ಟ ಆಗಿದೆ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಬಳ್ಳಾರಿಯ ಚುನಾವಣೆಗೆ ಈ ಹಣವನ್ನು ಬಳಕೆ ಮಾಡಲಾಗಿದೆ ಅನ್ನುವಂಥದ್ದು ಕೂಡ ಆರೋಪ ಇತ್ತು. ನಾವು ಅವತ್ತು ಹೇಳಿದ್ದೇನು, ಬಳ್ಳಾರಿ ಚುನಾವಣೆಗೆ ಹಣ ಬಳಕೆ ಆಗಿದೆ, ಕಾಂಗ್ರೆಸ್ ಹೈಕಮಾಂಡ್ಗೆ ಸರ್ಕಾರದ ದುಡ್ಡು ಹಣ ವರ್ಗಾವಣೆ ಆಗಿದೆ, ಇದರಲ್ಲಿ ನೇರವಾಗಿ ನಾಗೇಂದ್ರ ಪಾತ್ರ ಇದೆ ಎನ್ನುವಂಥ ಮಾತನ್ನು ಅವತ್ತು ಹೇಳಿದ್ವಿ. ಇವತ್ತು ತನಿಖೆಯನ್ನು ಮುಂದುವರಿತಿದ್ದಂತೆ ನಾಗೇಂದ್ರ ಎಲ್ಲೋ ಒಂದು ಕಡೆ ಹೈಕಮಾಂಡಿನ ಹೆಸರನ್ನ ಹೇಳ್ಬಿಡ್ತಾರೆ ಅನ್ನುವಂಥ ಭಯದಿಂದ ಬ್ಲ್ಯಾಕ್ ಮೇಲಿಗೆ ಒಳಗಾದಂಥ ಹೈಕಮಾಂಡ್ ಇವತ್ತು ನಾಗೇಂದ್ರ ಅವರನ್ನ ಸಚಿವ ಸಂಪುಟಕ್ಕೆ ಮತ್ತೆ ಸೇರಿಸಿದೆ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಗರಣ ಮಾಡಿದಂಥ ವ್ಯಕ್ತಿಯನ್ನು 2 ತಿಂಗಳೊಳಗೆ 3 ತಿಂಗಳೊಳಗೆ ಕಾಂಗ್ರೆಸ್ಸೇ ಕ್ಲೀನ್ ಚೀಟ್ ಕೊಟ್ಟು ಸಚಿವ ಸಂಪುಟಕ್ಕೆ ಸೇರಿಸ್ಕೊಂಡ್ರೆ ರಾಜ್ಯ ಅದನ್ನು ಒಪ್ಪಿಕೊಳ್ಳಿಕ್ಕೆ ತಯಾರಿಲ್ಲ. ಮತ್ತು ನಾವು ವಿರೋಧ ಪಕ್ಷವಾಗಿ ಒಬ್ಬ ಕಳಂಕಿತ ಸಚಿವರಿಂದ ಯಾವುದೇ ಉತ್ತರವನ್ನು ತೆಗೆದುಕೊಳ್ಳಿಕ್ಕೆ ನಮಗೆ ಸಾಧ್ಯ ಇಲ್ಲ. ಈ ಸಚಿವರನ್ನ ಇಟ್ಕೊಂಡು ನೀವು ವಾಲ್ಮೀಕಿ ನಿಗಮದ ಬಗ್ಗೆ ಸಚಿವ ಸಂಪುಟದಲ್ಲಿ ಏನು ಚರ್ಚೆ ಮಾಡ್ತೀರಿ? ಆರೋಪಿತರನ್ನು, ಕಳಂಕಿತರನ್ನು, ಯಾರು ಇದರಲ್ಲಿ ಭ್ರಷ್ಟಾಚಾರವನ್ನು ಮಾಡಿದ್ದಾರೆ ಅಂಥವ್ರನ್ನ ಇಟ್ಟುಕೊಂಡು ವಾಲ್ಮೀಕಿ ನಿಗಮದ ಬಗ್ಗೆ ಅಥವಾ ಆ ಇಲಾಖೆಯ ಬಗ್ಗೆ, ST ನಿಗಮದ ಬಗ್ಗೆ ನೀವು ಚರ್ಚೆಯನ್ನು ಮಾಡ್ತೀರಾ? ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಹಣವನ್ನು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ದುರುಪಯೋಗ ಮಾಡಿದಂಥ ಆ ಸಮುದಾಯಕ್ಕೆ ಅನ್ಯಾಯ ಮಾಡಿದಂಥ ವ್ಯಕ್ತಿಯನ್ನು ಮತ್ತೆ ಸಚಿವ ಸಂಪುಟಕ್ಕೆ ನೀವು ಸೇರಿಸ್ಕೊಳ್ತೀರಿ ಅಂತಾದರೆ ಎಲ್ಲೋ ಒಂದು ಕಡೆ ಇದರಲ್ಲಿ ಬ್ಲ್ಯಾಕ್ ಮೇಲ್ ದೊಡ್ಡ ಪ್ರಮಾಣದಲ್ಲಿ ಇದಾಗಿದೆ. ಸೇರಿಸ್ಕೊಳ್ಳಿಲ್ಲ ಅಂತಾದರೆ ಹೈಕಮಾಂಡಿನ ಹೆಸರನ್ನ ಹೇಳ್ಬಿಡ್ತಾರೆ, ಯಾರ್ಯಾರು ನನ್ನಿಂದ ಹಣ ತೆಗೆದುಕೊಂಡಿದ್ದಾರೆ ಎನ್ನುವಂಥ ಬಹಿರಂಗ ಆಗಿಬಿಡುತ್ತೆ ಎನ್ನುವಂಥ ಭಯದಿಂದ ಅವರನ್ನ ಸಚಿವ ಸಂಪುಟದ ಒಳಗೆ ತೆಗೆದುಕೊಂಡಿದ್ದಾರೆ ಎನ್ನುವಂಥದ್ದಿದೆ. ನಾವು ವಿಧಾನಸಭೆಯ ಒಳಗೆ ಇದನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಮಾಡ್ತೇವೆ, ಪ್ರತಿಭಟನೆ ಮಾಡ್ತೇವೆ. ಅವ್ರು ರಾಜೀನಾಮೆ ಕೊಡುವ ತನಕ ಕರ್ನಾಟಕದಲ್ಲಿ BJP ಹೋರಾಟ ಮಾಡಬೇಕು ಅಂತೇಳಿ ನಾವೀಗಾಗಲೇ ನಿಶ್ಚಯ ಮಾಡಿದೆ. ಈ ಹಿಂದೆ ಅವ್ರು ರಾಜೀನಾಮೆ ಕೊಟ್ಟಿದ್ದೇ ತಾನು ಭ್ರಷ್ಟಾಚಾರ ಮಾಡಿದ್ದೀನಿ ಅಂತ, ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದು 89 ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತ. ಈಗ ಏಕಾಏಕಿ ಅವ್ರನ್ನ ತೊಗೊಂಡ್ಬಿಟ್ಟಿದ್ದೀರಿ ಅಂತಂದರೆ ಇದರ ಹಿಂದೆ, ತೆರೆಯ ಹಿಂದೆ ಏನು ನಡೆದಿದೆ ಅನ್ನುವಂಥದ್ದು ಕೂಡ ಸ್ಪಷ್ಟ ಆಗಬೇಕು.